ದಿನೇಶ್ ಪಂಬದ್ ಅಂತ ನಾನು ಪಡುವಿತ್ಲು ನರ್ಸಲ್ ಗ್ರಾಮದಲ್ಲಿ ವಾಸವಾಗ್ತಿದ್ದೇನೆ. ಅಂದರೆ ಇಲ್ಲಿ 40 ವರ್ಷಕ್ಕಿಂತ ಮೇಲು ಮನೆ ಮಾಡಿ ಕೂತ್ಕೊಂಡು ನಮ್ಮದು ಹಿರಿಯರದ್ದು ಮನೆ. ಇಲ್ಲಿ ಮನೆ ಕೂಡ ಬಿರುಕು ಬಿಟ್ಟಿದೆ. ಮಳೆಗಾಲದಲ್ಲಿ ಶುರುವಾದರೆ ಅಂತಿಮವರೆಗೆ ತನಕ ಇಲ್ಲಿ ಸುತ್ತಲೂ ಆವರಿಸ್ಕೊಂಡಿರ್ತದೆ ನೀರು. ಮನೆ ಕೂಡ ಬಿರುಕು ಬಿಟ್ಟು ಮನೆ ಒಳಗೆ ಕೂಡ ನೀರು ಹೋಗ್ತದೆ. ಇಲ್ಲಿ ಒಂದು ಅನ್ನ ಬೇಯಿಸಿ ತಿನ್ನುವಂಥ ಪರಿಸ್ಥಿತಿ ಕೂಡ ಭಾರಿ ಕಷ್ಟ ಉಂಟು. ನಮ್ಮ ಮನೆಯ ಪಕ್ಕದಲ್ಲಿ ಜಾಗ ತಗೊಂಡಿದ್ರು, ಅವರು ಕೂಡ ಮಣ್ಣು ತುಂಬಿಸಿ ಏರಿಸಿ ಆ ಕಡೆ ಈ ಕಡೆ ನೀರು ಹೋಗುವಂತಿಲ್ಲ. ನಮ್ಮ ಪಂಚಾಯತಿಯಲ್ಲಿ ಕೇಳಿದರೆ ಅವರ ಹತ್ರ ನೀವು ತೀರ್ಮಾನ ತಗೊಳ್ಳಿ ಅಂತ ಏನು ಹೇಳ್ತಾರೋ ಅದನ್ನು ನೀವು ಮಾಡಿ ಅಂತ ಹೇಳ್ತಾರೆ ಅವರು. ಅದಕ್ಕೆ ಕೂಡ ರೆಸ್ಪಾಂಡ್ ಮಾಡೋದಿಲ್ಲ. ಅವರು ಕೂಡ ಜಾಗದವರ ಹತ್ರ ಕೇಳಿದ್ರು ಕೂಡ ರೆಸ್ಪಾಂಡ್ ಮಾಡೋದಿಲ್ಲ. ಪಂಚಾಯತಿಯಲ್ಲಿ ಹೋದ್ರು ಕೂಡ ರೆಸ್ಪಾಂಡ್ ಮಾಡೋದಿಲ್ಲ. ನೀವು ಅವ್ರ ಹತ್ರ ಕೇಳಿ ಅಂತ ಅವ್ರು ಹೇಳ್ತಾರೆ. ಪಂಚಾಯತಿ ಅವರು ಕೂಡ ಯಾರ ಹತ್ರ ಹೇಳೋದು? ಶಾಲೆ ಹೋಗುವ ಮಕ್ಕಳು ಕೂಡ ಇದ್ದಾರೆ, ಇಬ್ಬರು ಇದ್ದಾರೆ. ನಾವು ಕೂಡ ಇಲ್ಲಿ ನೀರು ತುಂಬಿದ್ರೆ ಮಕ್ಕಳು ಕೂಡ ಶಾಲೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅವರು ಕೂಡ ನಾವು ಕೂಡ ಗೃಹ ಬಂಧನದಲ್ಲಿ ಇದ್ದಂಗೆ ಇರ್ಬೇಕು. ಅಲ್ಲಿ ಆ ಕಡೆ ಈ ಕಡೆ ಹೋಗೋಂಗಿಲ್ಲ. ನಮಗೆ ಒಂದು ಸರ್ಕಾರ ಮುಖಾಂತರ ಒಂದು ನೀರು ಹೋಗುವ ಹಾಗೆ ಪರಿಸ್ಥಿತಿ ಮಾಡಿಕೊಟ್ರೆ, ತೋಡು ಮಾಡಿಕೊಟ್ರೆ ಒಳ್ಳೇದಂತ ಸರ್ಕಾರದ ಮೂಲಕ ನಾನು ಕೈ ಮುಗಿದು ಕಳೆ ವಿನಂತಿ ಮಾಡ್ತೀನಿ.